ಸಾಫ್ಟ್ವೇರ್ ಕಂಪ್ನಿಗಳಿದೆ, ಅವ್ರಿಗೆಲ್ಲ ಅನುಕೂಲ ಆಗುತ್ತೆ. ತುಂಬ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ, ಅವರಿಗೆಲ್ಲ ಟೈಮ್ ಸೇವ್ ಆಗುತ್ತೆ, ಟೈಮ್ ಪ್ರಕಾರ ರೀಚ್ ಆಗ್ಬೋದು, ಅದಕ್ಕೆಲ್ಲ ಅನುಕೂಲ ಆಯ್ತದೆ. ಅದರಿಂದ ನಮ್ಮ ಪ್ರಧಾನಿಯವರು ಈಗ ನಮ್ಮ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಬಂದು ಇದು ಯೋಜನೆಗಳನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮಗೆಲ್ಲ ತುಂಬ ಖುಷಿ ಆಗ್ತಾ ಇದೆ. ಅವ್ರನ್ನ ನೋಡಿ ಕಣ್ತುಂಬಿಸ್ಕೊಳ್ಳೋಕ್ಕಂತ ನಾವೆಲ್ಲ ಬಂದಿದ್ದೀವಿ ಕಾರ್ಯಕರ್ತರು. ನಾವು ಮಹಾಲಕ್ಷ್ಮಿ ಲೇಔಟು ನಮ್ಮ MLA ಗೋಪಾಲಯ್ಯ ಅವರ ನೇತೃತ್ವದಲ್ಲಿ ನಾವೆಲ್ಲ ಒಂದು 8,000 to 10,000 ಜನ ಇಲ್ಲಿ ಬಂದು ಸೇರಿದ್ವಿ. ಈಗಾಗಲೇ ಇನ್ನೊಂದು ಅರ್ಧ ಗಂಟೆಯಲ್ಲಿ ಮೋದಿಯವರು ಬರಲಿದ್ದಾರೆ. ನಾವೆಲ್ಲ ನೋಡಿ ಕಣ್ತುಂಬಿಸ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ಒಂದೇ ಭಾರತ್ ಟ್ರೈನ್ ಚಾಲನೆ ಮಾಡೋದಕ್ಕೆ ಆಸ್ ಎ ಸಿಟಿಸನ್ ಆಗಿ ನಿಮ್ಗೆ ಏನು ಹೇಳ್ತೀವಿ ಸರ್? ಇದು ಬಹು ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥ ಒಂದು ಏನು ಕಾರ್ಯಕ್ರಮನ ಉದ್ಘಾಟನೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಬೆಂಗಳೂರಿಗೆ ಅವಶ್ಯಕತೆ ಇರ್ತಕ್ಕಂಥದ್ದು. ಇವಾಗ ಏನಾಗ್ತದೆ ಅಂದರೆ ಮೋದಿಯವರ ಯುಗದಲ್ಲಿ ಶಂಕುಸ್ಥಾಪನೆ ಆಗ್ತದೆ, ಉದ್ಘಾಟನೆ ಆಗ್ತದೆ, ಅದೆಲ್ಲ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಅದಲ್ಲದೆ ಮೋದಿಜಿಯವರು ತಂದಿರತಕ್ಕಂಥ ಕಾರ್ಯಕ್ರಮಗಳು, ಉದಾಹರಣೆಗೆ PM ಕಿಸಾನ್ ಯೋಜನೆ ಇರ್ಬೋದು. ಆಮೇಲೆ ಬಹುಮುಖ್ಯವಾಗಿ ಮೊನ್ನೆ ಏನಾಯಿತು, ನಮ್ಮ ಎಲ್ಲರೂ ಇಡೀ ರಾಷ್ಟ್ರ ಕಂಡಂತೆ ಇದರದ್ದು ಸಿಂಧೂರ ಆಪರೇಷನ್ನಲ್ಲಿ ಅದನ್ನೆಲ್ಲರೂ ನಾವೆಲ್ಲ ಹೆಮ್ಮೆಯಿಂದ ನೋಡ್ತೀವಿ ರಿಸಲ್ಟನ್ನು. ಯಾಕೆಂದರೆ ಹಿಂದಿನ ಕಾಲದಲ್ಲೆಲ್ಲ ಈ ಥರದಲ್ಲಿ ತಕ್ಷಣ ರಿಸಲ್ಟ್ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಏನು ತಗೊಂಡಿರ್ತಕ್ಕಂಥ ಇದಿದೆಯಲ್ಲ ಆ್ಯಕ್ಷನ್ನು, ತಕ್ಷಣ ರಿಸಲ್ಟನ್ನು ನಾವೆಲ್ಲ ಹೆಮ್ಮೆ ಪಡ್ತೀವಿ. ಅದಕ್ಕಾಗಿ ಮೋದಿಯವರು ನೋಡಬೇಕು ಅನ್ನೋ ಒಂದು ಬಹು ನಿರೀಕ್ಷೆಯಲ್ಲಿ ಮಹಾಲಕ್ಷ್ಮಿ ಲೇಔಟಿನ ಕಾರ್ಯಕರ್ತರು ನಾವೆಲ್ಲರೂ ಬಂದಿದ್ದೀವಿ. ಅವ್ರ ನಿರೀಕ್ಷೆಯಲ್ಲಿ ಇದ್ದೀವಿ ನಾವು. ಧನ್ಯವಾದಗಳು.